ಫುಲ್ ಫಾಗ್. ಒಬ್ರಿಗೆ 10 ರೂಪಾಯಿ ಟಿಕೆಟು. ಹಸಿರೇ ನಮ್ಮ ಉಸಿರು. ಕಿತ್ತಿ ಬಿಸಾಕ್ಬಿಡ್ತೀನಿ. ಅಯ್ಯಯ್ಯೋ, ನಮ್ಮ ಮುಂದೆ ಬಂದವರು ಜೋಶಲ್ಲಿ. ನಿಮಗೆ ಅದಕ್ಕೆ ಥ್ಯಾಂಕ್ಸ್ ಹೇಳ್ತಾ ಇದ್ದೆ, ನೀವು ಬಂದಿರೋದಕ್ಕೆ ಹೆಲ್ಪ್ ಆಗಿದೆ ಅಂತ. ರಾಣಿ ಜರಿಲಿ ಎಲ್ಲಿದ್ದಾಳೆ ರಾಣಿ? ಯಾವ ರಾಣಿನೂ ಇಲ್ಲ, ಜರಿನೂ ಇಲ್ಲ. ಓ ಮೈ ಗಾಡ್, ಬಿಂದು ನಿನ್ ದೇವ್ರ ಮಗಳೇನೆ. ಫುಲ್ ಕ್ಲಿಯರ್ ಆಗುತ್ತೆ ಕಣೆ ಆ ಕಡೆ. ಓ, ಇಲ್ಲಿ ನೋಡಿದ್ರೆ ಎಷ್ಟು ಭಯ ಆಗುತ್ತೆ ಗೊತ್ತಾ. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್. ಏನೋ ಗೊತ್ತಿಲ್ಲ, ಬೆಳಗ್ಗೆಯಿಂದ ಮೂಡ್ ಇರಲಿಲ್ಲ, ಆದರೆ ಇವಾಗ ಮೂಡ್ ಬಂತು. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ ವಿಡಿಯೋ ಮಾಡಕ್ಕೆ. ಸೊ ನಾವೆಲ್ಲಿದ್ದೀವಿ ಅಂತ ಹೇಳಿದ್ರೆ ನಮ್ಮ ಕರ್ನಾಟಕದಲ್ಲೇ ಇರೋ ಸ್ವರ್ಗ ಪ್ಲೇಸ್. ಕರ್ನಾಟಕದಲ್ಲಿ ಸ್ವರ್ಗ ಅಂತ ಅನ್ಸ್ಕೊಂಡಿರೋ ಕಳಸ ಪ್ಲೇಸಿಗೆ ಬಂದಿದ್ದೀವಿ. ಕಳಸದಲ್ಲಿ ಕಳಸಾಗಿನ್ನೂ ಹೋಗ್ಲಿಲ್ಲ, ಕಳಸಾಗಿಂತ ಮುಂಚೆ ಕೊಟ್ಟಿಗೆಹಾರ ಅನ್ನೋ ಪ್ಲೇಸಲ್ಲಿ ಲಂಚ್ಗಂತ ಸ್ಟಾಪ್ ಮಾಡಿದ್ವಿ. ಲಂಚ್ಗೆ ನಾವು ಇಲ್ಲಿ ಫೇಮಸ್ ಆಗಿರೋಂಥ ನೀರು ದೋಸೆ ಮತ್ತು ಚಿಕನ್ ಸುಕ್ಕ ಟ್ರೈ ಮಾಡಾದ್ಮೇಲೆ ನನಗೆ ವ್ಲಾಗ್ ಮಾಡಬೇಕು ಅಂತ ಅನಿಸ್ತು. ಅದೇ ನನ್ನ ಮೂಡ್ಗೆ ಕಾರಣ. ಬರೀ ಇಂಥದೆಯಾ? ಸಂಜೆ 3 ಗಂಟೆ, ಸಂಜೆ ಅಂತೀನಿ, ಮಧ್ಯಾಹ್ನ 2:30. ಮಧ್ಯಾಹ್ನ 2:30. ಈಗ ಫುಲ್ ಫಾಗ್, ಸಾಕಾಗಿದೆ. ಕೊಟ್ಟಿಗೆಹಾರದಲ್ಲಿ ಈಗ ಲಂಚ್ ಮುಗಿಸ್ಕೊಂಡು ಟೀ ಎಸ್ಟೇಟ್ಗೆ ಹೋಗ್ತಾ ಇದ್ದೀವಿ. ಯಾವ ಟೀ ಎಸ್ಟೇಟ್ ಅಂದರೆ ಕೆಳಗೂರ್ಗೆ ಹೋಗ್ತಾ ಇದ್ದೀವಿ. ಕೆಳಗೂರ್ಗೆ ಹೋಗ್ಬಿಟ್ಟು ಸಿಗೋಣ. ಆ್ಯಕ್ಚುಲಿ ಕರ್ನಾಟಕದಲ್ಲಿ ಟೀ ಎಸ್ಟೇಟ್ಸ್ಗಳಿದಾವ ಅನ್ನೋದೊಂದು ಚರ್ಚೆ ನಡೀತಾ ಇತ್ತು ನನಗೂ ಬಿಂದುಗೂ. ಆದರೆ ಇದು ನೋಡಾದ್ಮೇಲೆ ನೋ ಚರ್ಚೆ. ನಮ್ಮ ಕರ್ನಾಟಕದಲ್ಲೂ ಟೀ ಎಸ್ಟೇಟ್ ಇದೆ ಅನ್ನೋದು ಗೊತ್ತಾಗ್ತದೆ. ಇಲ್ಲೆಲ್ಲಾದ್ರೂ ಒಂದು ಕಡೆ ಸ್ಟಾಪ್ ಮಾಡೋಣ. ಇಲ್ಲಿ ಬೆಳೆದೇ ಇರೋವಂಥ ಟೀ ಪುಡಿಯಿಂದ ಒಂದು ಟೀ ಕುಡಿಯೋಣ. ಟೀ ಪುಡಿ, CSK ಪುಡಿ ಪುಡಿ. ನನ್ನ ಕಾರು, ಟೀ ಎಸ್ಟೇಟು, ಬೆಂದು ಮತ್ತೆ ನಾನು ಟೀ ಕುಡಿಯೋಕ್ಕೆ ನಿಲ್ಲಿಸಿದ್ದೀವಿ ಕೆಳಗೂರಲ್ಲಿ. ನಮ್ಮಿಂದ ವ್ಯೂ ಇದೆ, ಕಾಣಿಸ್ತಿದೆಯಲ್ಲೋ ಗೊತ್ತಿಲ್ಲ, ಕಾಣಿಸ್ತಿಲ್ಲ ಅಲ್ಲ. ಸೊ ಫಸ್ಟು ಟೀ ಕುಡಿದ್ಬಿಟ್ಟು ಆಮೇಲೆ ಟೀ ಎಸ್ಟೇಟ್ ಒಳಗೆ ಹೋಗ್ಬಿಟ್ಟು ಫೋಟೋಸ್ ತೆಕ್ಕೊಂಡು ಬರೋಣ. ಒಬ್ರಿಗೆ 10 ರೂಪಾಯಿ ಟಿಕೆಟು ಒಳಗಡೆ ಎಂಟ್ರಿಗೆ. ನಾನು ಮತ್ತು ಬಿಂದು ಒಳಗಡೆ ಬಂದಿದ್ದೀವಿ. ಇಲ್ಲೇ ಆ್ಯಕ್ಚುಲಿ ನಾವು ಟೀ ಕುಡಿದಿದ್ದ ಜಾಗ. ಟೀ ಅಂತೂ ತುಂಬ ಚೆನ್ನಾಗಿತ್ತಲ್ಲ ಬಿಂದು? ಟೀ ಚೆನ್ನಾಗಿತ್ತು ಆ್ಯಂಡ್ ವೆದರ್ ಕೂಡ ಚೆನ್ನಾಗಿದೆ. ತುಂಬ ಬಿಸಿಲು ಇಲ್ಲ, ಹಾಗೆ ಮಳೆನೂ ಇಲ್ಲ, ತುಂಬ ಚಳಿ ಅಂತಲೂ ಇಲ್ಲ, ಪ್ಲೆಸೆಂಟ್ ಆಗಿದೆ ವೆದರು. ಇದು ಗುಡ್ ಟೈಮ್ ಅನಿಸುತ್ತೆ ಈ ಥರ ಬರೋದಕ್ಕೆ. ಇನ್ ಕೇಸ್ ಮಳೆ ಏನಾದರೂ ಇತ್ತು ಅಂತ ಹೇಳಿದ್ರೆ ವ್ಯೂ ಕಾಣಲ್ಲ ಮತ್ತು ಹೊರಗಡೆ ಬರೋಕ್ಕಾಗಲ್ಲ. ರೈಟ್ ಟೈಮ್, ಗುಡ್ ವೈಬ್ಸ್. ಜಿಗಣೆ ಇರಲ್ಲ, ಅಷ್ಟೊಂದು ಮಳೆ ಆಗಿಲ್ಲಲ್ಲ, ಜಿಗಣೆಗಳು ಅಷ್ಟಿರಲ್ಲ. ನಾನು ಇವತ್ತು ಹಸಿರಿನ ಜಾಗಕ್ಕೆ ನಾವೆಲ್ಲ ಬಂದಿರೋದು. ಹಸಿರೇ ನಮ್ಮ ಉಸಿರು. ಏನಪ್ಪ ನಿಂದು ನೆಕ್ಸ್ಟ್ ಪರ್ಫಾರ್ಮೆನ್ಸ್ಗೋಸ್ಕರ ಕಾಯ್ತಾ ಇದ್ದೀನಿ. ಸೊ ಇವತ್ತು ನಾನು ಏನು ಹೇಳ್ಕೊಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಟೀ ಪುಡಿ ಹೆಂಗೆ ಆಗುತ್ತೆ ಅಂತ. ಸೊ ಈ ಟೀ ಎಲೆಗಳನ್ನ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಒಣಗಿಸಿ ಇದನ್ನು ಗ್ರೈಂಡ್ ಮಾಡಿ ಪುಡಿ ಆಗೋದೇ ಟೀ ಪುಡಿ. ಹುಳಗಿಳ ಇರುತ್ತೆ ನೋಡು ಎಲ್ಲ. ಪಾ ಕಿತ್ತಿ ಬಿಸಾಕ್ಬಿಡ್ತೀನಿ. ನಾವು ಬಂದಿರೋ ಜಾಗದ ಏನಂತ ಹೇಳಿದ್ರೆ, ಕರ್ನಾಟಕದಲ್ಲಿ ಅತಿ ಹೆಚ್ಚು ಫೇಮಸ್ ಅಂತ ಹೇಳಿದ್ರೆ ಕಾಫಿ. ಹಾಗೆ ಟೀ ಎಸ್ಟೇಟ್ ಕೂಡ ಇದ್ದಾವೆ ಕರ್ನಾಟಕದಲ್ಲಿ ಅಂತ ಗೊತ್ತಾಗಿದ್ದು ನಮಗೆ ಇವತ್ತೇ. ಯಾಕಂದರೆ ಈ ಪ್ಲೇಸಿಗೆ ಬಂದಮೇಲೆ ಓಕೆ ಟೀ ಎಸ್ಟೇಟ್ಸ್ ಇದ್ದಾವೆ ನಮ್ಮ ಕರ್ನಾಟಕದಲ್ಲಿ. ಯೂಶ್ವಲಿ ಟೀ ಎಸ್ಟೇಟ್ಸೆಲ್ಲನೂ ಮುನ್ನಾರ್ ಆಗಿರ್ಬೋದು, ಕೇರಳ ಮತ್ತು ತಮಿಳ್ನಾಡಲ್ಲಿ ಜಾಸ್ತಿ ಇರುತ್ತೆ. ನಮ್ಮ ಕರ್ನಾಟಕದಲ್ಲೂ ಇದೆ ಅಂತ ಗೊತ್ತಾಗಿ ಖುಷಿ ಆಯಿತು. ಸ್ಪೆಷಲಿ ನಾವೇನು ಈ ಪ್ಲೇಸಿಗೆ ಬಂದಿದ್ದೀವೋ ಕಳಸಾದಲ್ಲಿ, ಕಳಸ ಇಸ್ ಫೇಮಸ್ ಫಾರ್ ಟೀ ಎಸ್ಟೇಟ್. ಹಾಗೆ ಚಿಕ್ಕಮಂಗ್ಳೂರು ಫೇಮಸ್ ಫಾರ್ ಕಾಫಿ. ಈ ಎರಡು
ನೋಡೋಕ್ಕೆ ಸಿಗುತ್ತೆ. ಈ ಒಂದು ಪ್ಲೇಸ್ನ ನಾವು ನೋಡೋಕ್ಕೆ ಬರ್ತೀವಿ ಅಂತ ಹೇಳಿದ್ರೆ ನಮಗೆಲ್ಲ ಗೊತ್ತಾಗೋಯ್ತು. ನಾವಿವಾಗ ಎಲ್ಲಿ ಬಂದಿದ್ದೀವಿ ಅಂತ ಹೇಳಿದ್ರೆ ರಾಣಿ ಝರಿ. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡ. ಓ ವಾವ್, ಸಾಕದಾಗಿ ಕಾಣಿಸ್ತಿದೆ. ಸೊ ಇನ್ನೂ ನಾವು ರಾಣಿ ಝರಿಗೆ ಹೋಗಿಲ್ಲ. ಏನಾಗ್ತದೆ? ನನ್ನ ಕಾರ್ ಹತ್ತಿಸ್ಬಿಟ್ಟೆ, ಬೇರೆಯವ್ರು ಎತ್ತಕ್ಕಾಗ್ತಿಲ್ವೇ? ಕಾರ್ ಅವ್ರದ್ದು ಎತ್ತಕ್ಕಾಗ್ತಿಲ್ಲ. ಅಯ್ಯಯ್ಯೋ, ಸಪೋರ್ಟ್ ಬೇಕಾ? ಅಯ್ಯೋ. ಸೊ ಈ ಕಡೆ ಎಲ್ಲನೂ ಸ್ವಲ್ಪ ಕಷ್ಟ ಇರುತ್ತೆ. ಗಾಡಿ ಯಾರೆಲ್ಲ ಚೆನ್ನಾಗಿ ಓಡ್ಸೋಕೆ ಬರುತ್ತೋ ನಂತರ ಅವ್ರು ಮಾತ್ರ ಬನ್ನಿ. ಕಾರ್ ಡ್ರೈವಿಂಗು ಅದು ಒಂದು ಕಲೆ ಅಲ್ಲ? ಅಯ್ಯಯ್ಯೋ ಪಾಪ ಅವ್ರಿಗೆ ಫೋಟೋ ತಾನೆ. A few moments later. ನಾನು ಬಿಂದು ರಾಣಿ ಝರಿ ಫಾಲ್ಸ್ ಹೋಗ್ತಾ ಇದ್ದೀವಿ. ಅಲ್ಲ ರಾಣಿ ಝರಿ ಬೀಚ್. ಆಕ್ಚುಲಿ ಗಾಡಿಗಳು ಹೋಗಲ್ಲ, ಅದಕ್ಕೋಸ್ಕರನೇ ಗಾಡಿ ಮಾಡ್ಕೊಂಡು ನಾವು ಹೋಗ್ತಾ ಇದ್ದೀವಿ. ಯಾಕಂದರೆ ಮಳೆ ಬಿದ್ದಿರೋ ಕಾರಣದಿಂದ ಫುಲ್ ರೋಡೆಲ್ಲ ಹಾಳಾಗಿದೆ. ಎಲ್ಲ ಈ ಥರ 4x4 ಹೋಗಬೇಕು. ನಾವು ಒಂದು ಅರ್ಧ ಗಂಟೆ ವೆಯ್ಟ್ ಮಾಡಿದ್ದೀವಿ ಒಂದು ಗ್ರೂಪ್ಗೆ. ಹಿಂದೆ ಇರೋ ಬಾಯ್ಸು ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. ಕೆಲವೊಂದ್ಸಲ ಹೋಗೋ ಪ್ಲೇಸ್ಗಿಂತ ಹೋಗ್ತಿರೋ ದಾರಿನೇ ಇಷ್ಟ ಆಗುತ್ತೆ. ಇಷ್ಟ ಆದರೆ ಬಂದ್ಬಿಡ್ತಿದ್ದ ಕಡೆ ನಾನು. ಇನ್ನು ಮುಂದೆ ಇಲ್ಲ ಇದೆ ಲಾಸ್ಟ್. ಅವ್ರು ಹೇಳಿಲ್ವ ಅಲ್ಲಿಂದ ನಡ್ಕೊಂಡು ಹೋಗ್ಬೇಕು ಅಂತ? ಇವ್ರೇನೋ ಕಾರ್ ಏನಾಗೈತೆ ಇಲ್ವಾ? ಪಾರ್ಕಿಂಗಾ? ಅಯ್ಯಯ್ಯೋ, ನಮ್ಮ ಮುಂದೆ ಬಂದವರು ಜೋಶಲ್ಲಿ ಅಜೀಬ್ ಅಲ್ಲೇ ಜೋಶಲ್ಲಿ ಬಂದರು, ಹತ್ತಕ್ಕಾಗಲ್ಲ. ಹೆಂಗಿದೆ ನೋಡು, ಸಿ ಕಷ್ಟ. ಇದರಿಂದನೇ ಲೋಕಲ್ಸ್ ಹೇಳೋ ಮಾತು ಕೇಳಬೇಕು ಅನ್ನೋದು. ಲೋಕಲ್ಸು ಸಜೆಸ್ಟ್ ಮಾಡಿದ್ರು ಗಾಡಿ ಎತ್ಕೊಂಡು ಹೋಗಬೇಡಿ, ಹೋಗಲ್ಲ ಗಾಡಿ ಅಂತ. ಸೊ ನಾವು ಮಾತು ಕೇಳಿದ್ವಿ, ಅದಕ್ಕೆ 4x4 ಜೀಪ್ನ ಹೈರ್ ಮಾಡ್ಕೊಂಡು ಬರ್ತಾ ಇದ್ದೀವಿ. ಪಾಪ ಆಗಲೇ ನೀವು ನೋಡಿದ್ರಲ್ಲ, ಆ ಗಾಡಿ ಅಂತೂ ಫುಲ್ ಅಲ್ಲೇ ನಿಂತಿದೆ. ಇಷ್ಟೊತ್ತು ತನಕ ಟ್ರಿಪ್ ಮಾಡ್ತಿದ್ದ ಗೊತ್ತಾ? ಯಾರು ಕಾರ್ ನೋಡ್ಬೇಕಾಗಿತ್ತು. ಹೇಳ್ತಾ ಇದ್ದೆ ನಾನು. ಇವರು ನೋಡಿದ್ಮೇಲೆ ಇವಾಗ ಒಂದು ನಾವು ದುಡ್ಡು ಕೊಡ್ತೀವೋ ಅದಕ್ಕಿಂತ ಜಾಸ್ತಿ ವರ್ಕ್ ಅನ್ಸುತ್ತೆ. ನಾನು ಒಬ್ಳೆ ಏನಂತ ಎಕ್ಸ್ಪೀರಿಯನ್ಸ್ ಇಂಪಾರ್ಟೆಂಟು. ಹೋದ್ರೆ ಹೋಗ್ಲಿ, ಈ ಥರ ಬರೋಂಗೆ ಆಗ್ತಿತ್ತ ನಮ್ಮ ಕಾರಲ್ಲಿ ಹೇಳಿ. ಈಗ ಸಮಾಧಾನ ಆಯ್ತು ನಮಗೆ. ಬಟ್ ಬಿಗ್ ಥ್ಯಾಂಕ್ಸು ಇವ್ರ ಬಾಯ್ಸ್ಗೆ. ಹಾಂ, ಬ್ಲಾಗ್ ಮಾಡ್ತಾ ಇದ್ದೀನಿ. ನಿಮಗೆ ಅದಕ್ಕೆ ಥ್ಯಾಂಕ್ಸ್ ಹೇಳ್ತಾ ಇದ್ದೆ, ನೀವು ಬಂದಿರೋದಕ್ಕೆ ಹೆಲ್ಪ್ ಆಗಿದೆ ಅಂತ. ಇನ್ಸ್ಟಾ ID ರವಿಚಂದ್ರ ಕೃಷ್ಣ. ಇವಾಗ ಸಿಗಲ್ಲ ಅನ್ಸುತ್ತೆ, ನೆಟ್ವರ್ಕ್ ಇಲ್ಲ. ಬಟ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮದು ಇದೆಯಾ ಯೂಟ್ಯೂಬ್ ಚಾನಲು? ಇನ್ಸ್ಟಾಗ್ರಾಮಾ? ಹಾಗೆಲ್ಲ ಮಾಡಲ್ಲ. ಹಾಂ, ವಿಡಿಯೋಸ್ ಇರುತ್ತಾ ನಾರ್ಮಲ್ಲು? ಇಲ್ಲೆಲ್ಲ ಗೊತ್ತಾಗ್ಬಿಡುತ್ತಲ್ಲ ಎಲ್ಲೆಲ್ಲಿ ಹೋಗ್ತಿದ್ದೀರಾ ಅಂತ. ಇಲ್ಲ, ಕ್ಲಿಯರ್ ಆಗುತ್ತೆ. 5:10 ಇನ್ನು ನಮ್ಮ ಸ್ಟಾಪ್ ಬಂದಿದೆ. ನಡ್ಕೊಂಡು ಹೋಗ್ಬೇಕು ಇವಾಗ. ಸರ್ ಇಲ್ಲಿಂದ ಎಷ್ಟು ದೂರ? ಸರ್ ಇಲ್ಲಿಂದ ಎಷ್ಟು ದೂರ ಸರ್? 1 ನಿಮಿಷನಾ? ಹೌದಾ? ಹಾಂ. ನಿಜ ಈ ಬಾಯ್ಸ್ಗೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ಈ ವಿಡಿಯೋ ಮೂಲಕ. ನೆಕ್ಸ್ಟು ನೀವೇನಾದರೂ ನನ್ನ ವಿಡಿಯೋ ನೋಡ್ತಿದ್ರೆ ಥ್ಯಾಂಕ್ ಯು ಬಾಯ್ಸ್, ಕಮೆಂಟ್ ಹಾಕಿ. ನಾನು ಮಾತಾಡ್ತಾನೆ ನನ್ನ ಗಂಡ ಅಂದ್ರೆ. ಇವಳು ಮಾತಾಡಲ್ವಲ್ಲ, ಅದಕ್ಕೆ ನಾನು ಮಾತಾಡ್ತಾ ಇರ್ತೀನಿ ಅಷ್ಟೇ. ಅದು ವಿಡಿಯೋದಲ್ಲಿ ಮಾತ್ರ ಮಾತಾಡ್ತೀನಿ. ಮಾತ್ರ ಇಲ್ಲ ಅಂದ್ರೆ
Silent ಕ್ವೈಟ್ ಆಗಿರ್ತೀನಿ. ನಾನೇ ಜಾಸ್ತಿ ಮಾತಾಡೋದು, ನನ್ನ ಬೈಕೊಂಡು ಬರೋದು, ಎಷ್ಟು ಮಾತಾಡ್ತೀಯಾ ಅಂತ. ವ್ಲಾಗ್ ಅಂತ ಓಪನ್ ಮಾಡಿಬಿಟ್ರೆ ನನಗೆ ತಲೆಗೆಟ್ಟೋಗುತ್ತೆ, ಎಷ್ಟು ಮಾತಾಡ್ತೀನಿ ಅಂತ. ನನಗೇನು ಮಾತಾಡ್ತಾ ಇರಬೇಕು ಅಂತ ಅನ್ಸುತ್ತೆ, ಆದರೆ ಇವಳು ನನ್ನ ಹತ್ರ ಮಾತಾಡಲ್ಲ. ಅದಕ್ಕೆ ನಾನು ಜನಗಳ ಹತ್ರ ಓಳು ಅಂದರೆ ಸುಸ್ತಾಗೋಯ್ತಪ್ಪ, ಮಾತಾಡೋಕ್ಕೆ ಆಗ್ತಿಲ್ಲ. 1 ನಿಮಿಷ ಅಂತ ಹೇಳಿದ್ರು. ಎಲ್ಲ ಫಾಗ್ ಆಗಿದಂಗಿದೆ, ಏನೋ ಕಾಣಿಸ್ತಾ ಇಲ್ಲ. ಬಾಯ್ಸ್ ಎಲ್ಲ ಹೋಗ್ತಾ ಇದ್ದಾರೆ ಮೇಲೆ. ಹಾಂ, ಇವ್ರು ಅಡ್ಡದಾರಿ ಹಿಡಿತಿದ್ದಾರೆ, ನಾವು ಮೇನ್ ದಾರಿಯಿಂದ ಬರ್ತೀವಿ. ಯಾಕಂದ್ರೆ ನಂಗೆ ನಡೆಯೋಕ್ಕಾಗಲ್ಲ. ನಡಿಬೋದಲ್ಲ, ಹಿಂಗೆ ನಡಿಬೋದು ಕಣೆ. ಬಾ ಏಯ್. ಹಾಂ, ಹಂಗೋಗಿ ಹಂಗೆ ಬರ್ಬೇಕಾ? ಇಲ್ಲ ತಾನೆ, ಇಲ್ಲೇ ವ್ಯೂ ನೋಡ್ಕೊಂಡು ಹೋಗ್ಬೋದಲ್ಲ. ಸರಿ ನಡಿ. ಏನೂ ಕಾಣಿಸ್ತಿಲ್ಲ. ರಾಣಿ ಜರೀಲಿ ಎಲ್ಲಿದ್ದಾಳೆ ರಾಣಿ? ಯಾವ ರಾಣಿನೂ ಇಲ್ಲ, ಜರಿನೂ ಇಲ್ಲ, ಬರೀ ಫಾಗ್ 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 ಫಾಗ್. ಇದೇನಾದರೂ ಕ್ಲಿಯರ್ ವ್ಯೂ ಇದ್ಬಿಟ್ಟಿದ್ರೆ ಅಂತೂ ಅಷ್ಟೇ. ಏನು ಎಂಡಲ್ಲಿದೆಯಲ್ಲ ಇದು. ಏನು ಕಾಣಿಸಲ್ಲ ಆ್ಯಕ್ಚುಲಿ, ಫುಲ್ ಝೀರೋ ವ್ಯೂ. ಅಲ್ಲಿಂದ ಬಂದ್ವು, ಇಲ್ಲಿ ನೋಡಿದ್ರೆ ವೇಟ್ ಮಾಡೋಣ. ಓಕೆ, ನನಗೆ ಇನ್ನೊಂದು 7 ನಿಮಿಷದಲ್ಲಿ ಕ್ಲಿಯರ್ ಆಗುತ್ತೆ ಅನಿಸುತ್ತೆ ಈ ಒಂದು ಮಿಸ್ಟು. ಎಲ್ಲ ಜನ ಇಲ್ಲಿಗೆ ಕಾಯ್ತಿದ್ದಾರೆ. ಕ್ಲಿಯರ್ ಆಯ್ತಾ ಅನ್ಕೊಂಡೆ, ಹೇಳಿಲ್ವ ನಾನು? ನನಗೆ ಗೊತ್ತು ಕಣೆ, ಫೋಟೋ ರಾಣಿ. ಹೋಗು ಹೋಗು ಹೋಗು. ಕ್ಲಿಯರ್ ಆಗುತ್ತೆ. ಇನ್ನು ಹೇಳಿ 1 ನಿಮಿಷ ಆಯ್ತಲ್ಲ, ಇನ್ನೊಂದು 6 ನಿಮಿಷದಲ್ಲಿ ಕ್ಲಿಯರ್ ಆಗುತ್ತೆ ನೋಡ್ಕೊ. ಹಾಂ, ಏಯ್ ಲಕ್ಕಿ ಚಾಮ್. 12 seconds later. ನೀನು ಲಕ್ಕಿ ಚಾಮ್ ಅಂದಿದ ತಕ್ಷಣ ಮತ್ತೆ ಅಂತ ಹೇಳಿದಕ್ಕೆ ಅದು ನಂಗೋಸ್ಕರ ಹಿಂಗೆ ಹೋಗಿದ್ದು ಪಾಪ, ಅದು ಪ್ಲಾನ್ ಮತ್ತೆ ಮುಚ್ಕೊಂಡ್ಬಿಡ್ತು. ಇನ್ನೊಂದು 5 ನಿಮಿಷದಲ್ಲಿ ಕ್ಲಿಯರ್ ಆಯಿತು ಅಂತ ಹೇಳಿದ್ರೆ ಬಿಂದು ಕೈಯಲ್ಲಿ 101 ರೂಪಾಯಿ ಉಂಡಿಗೆಗೆ ಹಾಕ್ಸ್ತೀನಿ. ಉಂಡಿಗೆ ಅಲ್ಲ, ಅದು ಉಂಡಿ. ಸರಿ, ಉಂಡಿಗೆಗೆ ಹಾಕ್ಸ್ತೀನಿ. ಕರೆಕ್ಟಾ? ಉಂಡಿಗೆ ಹಾಕ್ಸ್ತೀನಿ. ಹಾಂ, 101 ರೂಪಾಯಿ. ದೇವ್ರೆ 5 ನಿಮಿಷದಲ್ಲಿ ಕ್ಲಿಯರ್ ಆಗಬೇಕು. ಅದು ನಾವು 2 ನಿಮಿಷದಲ್ಲಿ ನೋಡಿದ್ರೆ ಪರವಾಗಿಲ್ಲ, 2 ನಿಮಿಷದಲ್ಲಿ ಕ್ಲಿಯರ್ ಆಗಬೇಕು. ಸೊ 5 ನಿಮಿಷದಲ್ಲಿ ಕ್ಲಿಯರ್ ಆಗಲಿ ವ್ಯೂ. 2 ನಿಮಿಷ ಕ್ಲಿಯರ್ ಆಗಿದ್ರೆ ಸಾಕು, ನಾವು ನೋಡ್ಕೋತೀವಿ. ಆಮೇಲೆ ಮತ್ತೆ ಕ್ಲೋಸ್ ಮಾಡಿಸ್ಬಿಡು. ಅಕಸ್ಮಾತ್ ದೇವ್ರೆ ಇನ್ನು 2 ನಿಮಿಷದಲ್ಲಿ ಪ್ರೆಷರ್ ಕೊಡಬಾರ್ದು, ಟೈಮ್ ಲೈನ್ ಕೊಡಬಾರ್ದು ದೇವರು. ಸರಿ, ಅದು ಕಾಲಭೈರವನ್ ದೇವಸ್ಥಾನ ಬೇರೆ ಇದೆ ಇಲ್ಲಿ. ಕಾಲಭೈರವನ್ಗೆ ನಿನ್ನ ಕಾಲ ಕೊಡ್ತೀಯಾ? ದಟ್ಸ್ ವೆರಿ ರಾಂಗ್. ಓಕೆ ದೇವ್ರೆ, ತಪ್ಪಾಯಿತು. ಪ್ಲೀಸ್ ದೇವ್ರೆ, ಇದು ನಮ್ಮ 30 ಸೆಕೆಂಡು, 1 ನಿಮಿಷ ಆದರೂ ಹಿಂಗೆ ಕ್ಲಿಯರ್ ಮಾಡಿ ಹೋಗ್ಬಿಡು ಪ್ಲೀಸ್, ಅಷ್ಟೇ. ಓಕೆ, ನೋಡೋಣ. ನನ್ನ ಬೇಡಿಕೆ ಆದರೂ ಈರೈಸಿಲ್ಲ. ಅಟ್ಲೀಸ್ಟ್ ಬಿಂದು ಏನು ಅಂದ್ಕೊಂಡಿದ್ದಳು ಅದನ್ನು ಆಗಲಿ ಅಂತ ನಾನು ಸ್ಟ್ರಾಂಗ್ ಆಗಿ ಪ್ರೇ ಮಾಡ್ತೇನೆ. ಅಕಸ್ಮಾತ್ ಆಗಿಲ್ಲ ಅಂದರೆ ಪರವಾಗಿಲ್ಲ ದೇವ್ರೆ, ನಾಳೆ ಬರ್ತೀವಿ. ಮತ್ತೆ ಬಿಸಿಲು ಬಂದಾಗ ಆಗುತ್ತಾ ಮೈ ಮೇಲೆ? ನಾಳೆ ಬರ್ತೀವಿ ಅಂದರೆ ಅಲ್ಲಿ ಕ್ಲಿಯರ್ ಆಯಿತು ಅಲ್ಲ? ಓ ಮೈ ಗಾಡ್, ಓ ಮೈ ಗಾಡ್, ಓ ಮೈ ಗಾಡ್. ತೋರಿಸ್ಬಿಡ್ತಿ ಮೇಲೆ. ಓಹೋ, ಏ ಬಿಂದು, ಸೀರಿಯಸ್ಲಿ ಬಿಂದು, ಸೀರಿಯಸ್ಲಿ ಏನೋ ಆಗ್ತಿದೆ, ಮ್ಯಾಜಿಕ್ ಆಗ್ತಿದೆ ಗಾಯ್ಸ್. ಓಹೋ ಚಿನ್ನ, ಬಿಂದು ನಿನ್ ದೇವ್ರ ಮಗಳೇನೆ, ಸೀರಿಯಸ್ಲಿ. ಓ ದೇವ್ರೆ, ಹಂಗೆ ಹೋಗ್ಬಿಡುತ್ತೆ. ಬಟ್ ಇಷ್ಟು ಬಂದಿರೋದು ಗ್ರೇಟ್ 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 ಗ್ರೇಟ್, ಸೀರಿಯಸ್ಲಿ ಗ್ರೇಟ್. ಅವಾಗಿಂದ ಏನೂ ಕಾಣಿಸ್ತಾ ಇರಲಿಲ್ಲ. ಇವಾಗ ಅಟ್ಲೀಸ್ಟ್ ಇಲ್ಲಿ ಆಕಾಶ ಇದೆ, ಕೆಳಗಡೆ ಭೂಮಿ ಇದೆ ಅನ್ನೋದು ಗೊತ್ತಾಗ್ತದೆ. ದೇವ್ರೆ, ಅವಾಗೆ ಆದಂಗೆ ಮ್ಯಾಜಿಕ್ ಆಗಬೇಕು ಇವಾಗ. ಇದೆಲ್ಲರೂ ಕಾಯ್ತಾ ಇದ್ದಾರೆ ನಮ್ಮ ಥರನೇ. ಅವ್ರು ಯಾರು ಕಾಣಿಸ್ತಿಲ್ಲ. ಆದರೂ ಹೋಪ್ ಇದೆ ಕಣೆ, ಕಾಣುತ್ತೆ ಅಂತ. ಬಿಸಿಲಂತೂ ಜೋರಾಯಿತು, ಆದರೆ ಯಾಕೆ ಮಿಸ್ಟ್ ಅಂತ ಕ್ಲಿಯರ್ ಆಗ್ತಿಲ್ಲ? ಆ ಕಡೆ ಆಗ್ತಿದ್ಯಾ?
ಅಲ್ಲಿ ಆಯ್ತು. ಎಲ್ಲಾರು ಒಂದು ಕ್ಲಾಪ್ ಮಾಡೋಣ. Wow, look at the clouds. Wow. ಅಲ್ಲ Superb. ಎಲ್ಲರೂ ಹ್ಯಾಪಿ ಇವಾಗ ಎಲ್ಲರೂ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾರೆ ಗೊತ್ತಾ. ಕ್ಲಿಯರ್ ಆಗೋಯ್ತು ಕಣೆ. ಆಕ್ಚುಲಿ ಆ ಕಡೆ ಹೆವಿ ಕ್ಲಿಯರ್ ಆಗಿದೆ. ಬಾ ಬಿಂದು ಬಾ. ಫೈನಲಿ ಕ್ಲಿಯರ್ ಆಗಿ ಹಂಗೆ ಹೋಗೋಯ್ತು. ಹಂಗೆ ಮುಚ್ಕೊಂಡ್ಬಿಡ್ತು ಕಡೆ ಅಲ್ಲ. ನಾನು ಬಿಂದು ಮತ್ತೆ ವೆಯ್ಟ್ ಮಾಡ್ತಾ ಇದ್ದೀವಿ ಕ್ಲಿಯರ್ ಆಗುತ್ತೆ ಅಂತ. ಆದರೆ ಸೂರ್ಯ ಬ್ರೈಟ್ನೆಸ್ ಕಡಿಮೆ ಆಗ್ತಾ ಇದೆ. ಈ ಕಡೆ ಸ್ವಲ್ಪ ತೋರಿಸ್ತಾ, ಆ ಕಡೆ ಸ್ವಲ್ಪ ತೋರಿಸ್ತಾ. ಹಂಗ ಟ್ರೈಯಿಂಗ್ ಇಸ್ ಬೆಸ್ಟ್ ಅಲ್ವಾ. ಎಲ್ಲಿ ಇದು ನೋಡಕ್ಕೆ ಮಜಾ ಇದೆ ಅಲ್ಲ. ಅಲ್ಲಿ ನೋಡು, ಅಲ್ಲೂ ಕ್ಲಿಯರ್ ಆಗ್ತದೆ. ವಾವ್, ಫುಲ್ ಕ್ಲಿಯರ್ ಆಗುತ್ತೆ ಕಣೆ ಆ ಕಡೆ. ಇಲ್ಲಿ ನೋಡಿದ್ರೆ ಎಷ್ಟು ಭಯ ಆಗುತ್ತೆ ಗೊತ್ತಾ. ಯಪ್ಪ ಸೀರಿಯಸ್ಲಿ ಭಯ ಆಗುತ್ತೆ. ಎಲ್ಲಂತೂ ಹೆವಿ ಕ್ಲಿಯರ್ ಆಗಿದೆ ಈಗ. ಕಾದಿದ್ದಕ್ಕೂ ಸಾರ್ಥಕ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಬಿಂದು ಬೈದಲ್ಲೇ ಕುತ್ಕೊಂಡು ನೋಡ್ತಿದ್ದಾಳೆ. ನಾವು ಹಾಗೆ ಬಂದು ವ್ಯೂ ಕ್ಲಿಯರ್ ಆಗಿದ್ದಾಗ ನೋಡಿದಾಗ ಮಜಾ ಇರ್ತಿತ್ತೋ ಇಲ್ಲೋ ಗೊತ್ತಿಲ್ಲ. ಬಟ್ ಈ ಥರ ಕಾದು ನಾವು ನೋಡ್ತಾ ಇರೋದಕ್ಕೆ ಸಿಕ್ಕಾಪಟ್ಟೆ ಮಜಾ ಇದೆ. ಇದೇ ಒಂಥರ ಎಕ್ಸ್ಪೀರಿಯೆನ್ಸ್ ಆದಂಗೆ ಆಗ್ತದೆ ನಮಗೆ. ನಿನಗೇನು ಅನಿಸ್ತದೆ? ನನಗೂ ಅಷ್ಟೇ. ಎರಡೇ ವರ್ಡು. ಸೊ ಅಲ್ಲೂ ಇದೆ ಬೆಟ್ಟ ಆ್ಯಕ್ಚುಲಿ. ಇವಾಗ ನಮಗೆ ಕಾದು ಎಷ್ಟೊಂದು ಅಂದರೆ ಗ್ಲಿಮ್ಸ್ ಥರ ಲೆಫ್ಟ್ ಸೈಡ್ ಒಂದ್ಸಲ, ರೈಟು, ಮಿಡಲ್ಲು, ಆ ಕಡೆ ಎಲ್ಲ ಪಾರ್ಟ್ಸ್ ಕ್ಲಿಯರ್ ಆಗಿ ತೋರಿಸ್ತಾ ಇದೆ ಅಲ್ಲ. ಬಟ್ ನೈಸ್. ಬಟ್ ಇದೇ ಒಂಥರ ನಾವು ಬಂದ ಏನು ಅನ್ಕೊಂಡ್ವಿ ಅಂದ್ರೆ ಒಂದು 5 ನಿಮಿಷ ನೋಡ್ಕೊಂಡು ಹೋಗ್ಬಿಡ್ತೀವಿ ಅನ್ಕೊಂಡ್ವಿ. ಬಟ್ ಈ ಥರ ಒಂದು ಆಟ ಆಡಿಸ್ತಾ ಇರೋದಕ್ಕೆ ನಮಗೆ ಇನ್ನೂ ಜಾಸ್ತಿ ಹೊತ್ತು ಟೈಮ್ ಸ್ಪೆಂಡ್ ಮಾಡೋದು ನೋಡಿ ಅಲ್ಲ. ಇಲ್ಲಿಂದ ಹೊರಡೋ ಸಮಯ ಇವಾಗ. ನಾನು ಮತ್ತು ಬಿಂದು ಮತ್ತು ನಮ್ಮ ಬಾಯ್ಸ್ ಹೋಗ್ತಾ ಇದ್ದೀವಿ. ಸಿಕ್ಕಾಪಟ್ಟೆ ಒಳ್ಳೆ ಎಕ್ಸ್ಪೀರಿಯೆನ್ಸು. ಆ್ಯಂಡ್ ಇದು ನಮ್ಮ ಮೆಮೊರೀಸಲ್ಲಿ ಯಾವಾಗಲೂ ಉಳ್ಕೊಳ್ಳುತ್ತೆ. ಥ್ಯಾಂಕ್ ಯು ಎಲ್ಲರಿಗೂ. ಆ್ಯಂಡ್ ಮೇಯ್ನಾಗಿ ಕಾಲಭೈರೇಶ್ವರ, ಥ್ಯಾಂಕ್ ಯು ಸೊ ಮಚ್. ನಮ್ಮ ಬಾಯ್ಸ್ ನಮ್ಮನ್ನ ಬಿಟ್ಟು ಹೋಗ್ಬಿಟ್ಟಿದ್ದೀರಾ. ಬಾಯ್ಸ್ ವಿಡಿಯೋ ನೋಡ್ತಿದ್ರೆ ನಿಜವಾಗ್ಲೂ ನಿಮ್ಮನ್ನ ಹುಡುಕಿ ಸಾಕಾಗೋಯ್ತು. ಅದಕ್ಕೆ ಮೇಲೆ ಬಂದ್ವಿ. ಹಾಗೆ ಕೆಳಗಡೆನೂ ನೀವು ಇರ್ತೀರಾ ಅನ್ನೋ ನಂಬಿಕೆ ಮೇಲೆ ಹೋಗ್ತಾ ಇದ್ದೀವಿ. ನನಗಂತೂ ಹೋಗೋಕ್ಕೆ ಒಂದ್ಸಲ. ಇದೇನಪ್ಪ, ಹುಷಾರು, ಫೋನ್ ಕೆಳಗಿಡು. ನಡಿಯಲೇ, ವಿಡಿಯೋ ಮಾಡೋರು ಕಷ್ಟ, ವಿಡಿಯೋ ಮಾಡೋರ್ಗೆ ಮಾತ್ರ ಗೊತ್ತು. ಕಷ್ಟ ಬೇಡ, ಇವಾಗ ಮಾತಾಡೋದಲ್ಲ. ಬಾ ಕೆಳಗಿದೆ ತನಕ, ಇಲ್ಲಿಂದ ಅಲ್ಲಿಗೆ ಇಲ್ಲೇ ತನಕ. ನಮ್ಮ ಬಾಯ್ಸ್ ಕೆಳಗಡೆ ಇರ್ತಾರೆ ಅನ್ನೋ ನಂಬಿಕೆ ಮೇಲೆ ನಾವು ಹೋಗ್ತಾ ಇದ್ದೀವಿ. ಬಂದು ಹುಡುಕಿದ್ವಿ, ಸಿಗಲಿಲ್ಲ. ಬಾಯ್ಸ್ ನೀವು ಕೆಳಗಡೆ ಇದ್ದರೆ ಓಕೆ, ಇಲ್ಲ ಅಂತ ಹೇಳಿದ್ರೆ ನಿಮಗೋಸ್ಕರ ಮತ್ತೆ ಕಾಯ್ತೀವಿ. ಇರೆ ಬಂದೆ. ನಡಿ, ನೀನು ನಡಿ. ನಂಗೆ ಭಯ ಅಂತ ನಿನ್ನ ಕೈ ಹಿಡ್ಕೊಂಡಿದ್ದು. ಹೌದಾ? ಇವಾಗ ನಮ್ಮ ಬಾಯ್ಸ್ನ ನೋಡ್ತಾ ಇದ್ದೀವಿ. ಅಷ್ಟೇ ಇವಾಗ ಸ್ವಲ್ಪ ನೆಮ್ಮದಿ. ಹಿಂಗೆ ಒಂದು ವ್ಯೂಲಿ ಕಾಫಿ ಕುಡಿತಾ ಈ ಡೇನ ಎಂಡ್ ಮಾಡ್ತಾ ಇದ್ದೀವಿ. ಆ್ಯಂಡ್ ನೆಕ್ಸ್ಟು ನಮ್ಮ ಹೋಮ್ ಸ್ಟೇಗೆ ಹೋಗಬೇಕು ಅಷ್ಟೇ. ನಾಳೆ ಸಿಗೋಣ ಡೇ 2ಲಿ. ಅಲ್ಲಿ ತನಕ ಬಾಯ್. ನಿಮ್ಮ ಪ್ರೀತಿ, ಅಭಿಮಾನ, ಪ್ರೋತ್ಸಾಹ ನನ್ನಂತವನ ಮೇಲೆ ಇರೋದಕ್ಕೆ ನಾನು ಯಾವತ್ತೂ ಚಿರಋಣಿಯಾಗಿರ್ತೀನಿ.